ವೀಕ್ಷಕರ ನಮಸ್ತೆ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನೊಂದವರ ಧ್ವನಿ. ನಾವು ವಿಶೇಷವಾಗಿ ಈ ದಿನ ಕೊರಟಗೆರೆ ತಾಲೂಕಲ್ಲಿ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ರಕ್ತ ಚೌಡೇಶ್ವರಿ ಅನ್ನೋ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀವಿ. ವಿಶೇಷವಾಗಿ ಸಾಕಷ್ಟು ನಾವು, ಯಾಕಂದರೆ ಇಲ್ಲಿ 2-3 ದಿನಗಳಿಂದ ಅಪಾರ ಭಕ್ತರು ಈ ದೇವಸ್ಥಾನಕ್ಕೆ ಹರಿದು ಬರ್ತಾ ಇರ್ತಕ್ಕಂಥದ್ದನ್ನು ಸಾಕಷ್ಟು ಈಗ ಈ ಹಿಂದೆ ಸುದ್ದಿಗಳು ಸಹ ನೋಡಿದ್ದೀರಿ. ಅದೇ ರೀತಿಯಾಗಿ ಇಲ್ಲಿ ಒಂದು ವಾರದಿಂದ ನಾಗಸಾಧುಗಳು, ಅಘೋರಿಗಳು ಕೂಡ ಇಲ್ಲಿ ಎಲ್ಲರೂ ಬರುವಂಥ ಭಕ್ತಾದಿಗಳಿಗೆ ಆಶೀರ್ವಾದ ಮಾಡಿ ಇಲ್ಲಿ ತಮ್ಮ ಕೆಲಸಗಳು ನೋಡ್ತಾ ಇರ್ಬೋದು. ಸುತ್ತಮುತ್ತಲು ಈ ದೃಶ್ಯಾವಳಿಗಳಲ್ಲಿ ಈ ಅಮ್ಮ ಸಖತ್ ಪವರ್ಫುಲ್ ಅಂತ. ಯಾಕಂದರೆ ನಾಗರಿಕರು ಭಾಳಷ್ಟು ಮಾಹಿತಿನ ಕೊಟ್ಟರು. ಸಖತ್ ನಮಗೆ ಎಲ್ಲೇ ಹೋಗಿ ಎಲ್ಲಿ ಬಂದರೂ ಕೆಲಸ ಆಗಿರಲ್ಲ ಸರ್, ಈ ಸನ್ನಿಧಾನಕ್ಕೆ ಬಂದೋದ್ಮೇಲೆ ನಮಗೆ 100ಕ್ಕೆ 1000% ನಮ್ಗೆ ಕೆಲಸ ಆಗ್ತಾಯಿದೆ. ಈ ಅಮ್ಮನ ಮಾತ್ರ ನಾವು ಯಾವತ್ತೂ ಮನಸ್ಸಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ, ಅಷ್ಟು ನಂಬಿಕೆ ಇದೆ ಈ ದೇವ್ರ ಮೇಲೆ ಅಂತೇಳಿ ಮಾಹಿತಿನ ಕೊಟ್ಟಿದ್ರು. ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ನಮ್ಮ ಅರ್ಚಕರಾದಂಥ ನಮ್ಮ ರಾಜನ್ ತಿಮ್ಮಯ್ಯವರು ಜೊತೆಲಿದ್ದಾರೆ. ಅವರು ಏನೇನು ಮಾಡಿದ್ದಾರೆ ಈ ಒಂದು ದೇವಸ್ಥಾನಕ್ಕೆ ಒಳ್ಳೆ ಕೆಲಸಗಳು ತಿಳಿಸ್ಕೊಡ್ತಾರೆ. ಮಾತಾಡಿಸ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಬರುವಂಥ ಭಕ್ತಾದಿಗಳು ಬೆಳಗ್ಗೆಯಿಂದನೂ ಕೂಡ ಈ ಒಂದು ದೇವಸ್ಥಾನದ ಬಗ್ಗೆ, ತಮ್ಮ ಒಂದು ಕಾರ್ಯವೈಖರಿಗಳ ಬಗ್ಗೆ ಭಾಳಷ್ಟು ಉತ್ತಮವಾಗಿ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ತಾವು? ಸರ್, ಮೊದಲಿಗೆ ಎಲ್ಲ ವೀಕ್ಷಕ ಮಿತ್ರರಿಗೂ ತಾಯಿ ಕೃಪೆ ಇರಲಿ, ಆಶೀರ್ವಾದ ಮಾಡಲಿ. ದಶಮಹಾವಿದ್ಯಾ ಮಹಾಕಾಳಿ ಯಜ್ಞಪೀಠ ಶ್ರೀ ಕ್ಷೇತ್ರ ರಕ್ತಚೌಡೇಶ್ವರಿ ದೇವಾಲಯ, ಕೊರಟಗೆರೆ ತಾಲೂಕು ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಾಲಯದ ಮುಂಭಾಗ ತೀತಾ ಡ್ಯಾಮ್ ಆವರಣ, ತಾಯಿ ನೆಲೆಸಿರ್ತಕ್ಕಂಥ ಜಾಗ. ಮುಂದೆ ತೋರಿಸಿದಂತೆ ಜಯಮಂಗಲಿ ನದಿ ತೀರದಲ್ಲಿ ತಾಯಿ ನೆಲೆ ನಿಂತಿದ್ದಾಳೆ. ತಾಯಿ ಈ ಕ್ಷೇತ್ರಕ್ಕೆ ಬಂದು ವರ್ಷವಾಗಿದೆ. ಇದಕ್ಕೂ ಮೊದಲು ತಾಯಿ ತುಂಬ ಜಾಗಗಳಲ್ಲಿ ನೆಲೆ ನಿಲ್ಲಬೇಕು, ನೆಲೆ ಮಾಡಿಸ್ಬೇಕಂತೇಳಿ ತುಂಬ ಜಾಗಗಳನ್ನ ಪರಿಶೀಲನೆ ಮಾಡಿದಂಥ ಸಮಯದಲ್ಲಿ ಕೊನೆಗೆ ಈ ಸ್ಥಾನನ ತಾಯಿ ಅಂತಿಮ ಮಾಡಿ ಇಲ್ಲೇ ನೆಲೆಗೊಳ್ತೀನಿ ಅಂತೇಳಿ ಇಲ್ಲೇ ನೆಲೆ ನಿಂತಹ ಸಮಯದಲ್ಲಿ ನಾವು ಆ ತಾಯಿ ಏನು ಅಪ್ಪಣೆ ಕೊಟ್ಟರು ಅದೇ ರೀತಿಯಾಗಿ ಇವತ್ತು ಈ ಕ್ಷೇತ್ರದಲ್ಲಿ ತಾಯಿನ ಸ್ಥಾಪನೆ ಮಾಡಿದ್ದೀವಿ. ಈ ಹಿಂದೆ ನಾನು ಎಲ್ಲ ವೀಕ್ಷಕರಿಗೂ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಬೇರೆ ಚಾನೆಲ್ಗಳಲ್ಲಿ ತಿಳಿಸಿದ್ದೆ. ಶ್ರೀ ಕ್ಷೇತ್ರದಲ್ಲಿ ಅಘೋರಿಗಳು ಮತ್ತು ನಾಗಾಸಾಧುಗಳಿಂದ ಯಜ್ಞ ಮಹೋತ್ಸವ ಅನ್ನೋ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ಹರಿದ್ವಾರದಿಂದ ನನ್ನ ಗುರುಗಳಾದಂಥ ಬಾಬಾ ಬನಕಂಡಿ ಮಹಾರಾಜ್ ಅವರು ಮತ್ತು ಚಿಂಕ್ಯಾನಂದ ಮಹಾರಾಜ್ ಅವರು ಬರ್ತಾರೆ, ಮಹಾಮಂಡಲೇಶ್ವರವರು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಈ 29ನೇ ತಾರೀಕು ಮಾರ್ಚ್ ಬಂದು 5 ದಿನಗಳ ಕಾಲ ಕ್ಷೇತ್ರದಲ್ಲಿ ನಿಂತು, ಕ್ಷೇತ್ರದಲ್ಲಿ ಅವರ ಕೈಯಿಂದಲೇ ಸ್ವತಃ ಅವರೇ ಕೂತು ಯಜ್ಞವನ್ನು ಮಾಡಿದ್ದಾರೆ. ಲೋಕ ಕಲ್ಯಾಣಾರ್ಥವಾಗಿ ಏನು ಈ ಭಾಗದ ಜನತೆಗೆ ಮಳೆ ಬೆಳೆ ಆರೋಗ್ಯ ಕೊಡಲಿ, ಮಳೆ ಬೆಳೆ ಆಗಲಿ, ಜನರು ಸುಭಿಕ್ಷವಾಗಿರಲಿ ಅಂತ ಹೇಳಿ ಲೋಕ ಕಲ್ಯಾಣಾರ್ಥವಾಗಿ ಮಾಡಿರ್ತಕ್ಕಂಥ ಕಾರ್ಯ ಇದು. ಸರ್, ಇವಾಗ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಬೆಂಗಳೂರಿಂದ ನಮ್ಮ ಹಿರಿಯ ಪೂಜ್ಯ ಪ್ರಕಾಶ್ನಾಥ ಸ್ವಾಮೀಜಿಯವರು ಕೂಡ ಈ ಒಂದು ನಿಮ್ಮ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದರು. ಅವರು ವಿಶೇಷತೆ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಂತರ ಪೂಜೆ ಮುಗಿಸಿ ನಂತರ ಈ ಒಂದು ಸನ್ನಿಧಾನಕ್ಕೆ ಶ್ರೀ ಕ್ಷೇತ್ರ ರಕ್ತಚೌಡೇಶ್ವರಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಭೇಟಿ ಕೊಟ್ಟು ಸುಮಾರು ಭೇಟಿ ಕೊಟ್ಟು 2 ಗಂಟೆಗಳ ಕಾಲ ಇಲ್ಲಿನ ಒಂದು ಕಾರ್ಯವೈಖರಿಗಳ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟು ನಂತರ ನಮ್ಮ ಏನಿದೆ ಭಕ್ತಾದಿಗಳು, ಸಾಕಷ್ಟು ಸಾವಿರಾರು ಜನ ಭಕ್ತಾದಿಗಳು ಬಂದು ಇವತ್ತು ಅವರ ದರ್ಶನ ಪಡ್ಕೊಂಡು, ಮತ್ತು ಇಲ್ಲೂ ಕೂಡ ವಿಶೇಷವಾಗಿ ನಮ್ಮ ರಾಜನ್ ತಿಮ್ಮಯ್ಯವರು ಕಾಣದ ಕೈಗಳಲ್ಲಿ ಸಹಾಯ ಮಾಡ್ತಾರೆ ಸರ್ ಅಂತಕ್ಕಂತೇಳಿ ಪಬ್ಲಿಕ್ ಅವಾಗಲೇ ಮಾಹಿತಿ ಕೊಟ್ಟರು. ವೀಕ್ಷಕರೇ, ಕೇಳ್ತಾ ಹೋಗೋಣ ಕಾಣದ ಕೈಗಳಲ್ಲಿ ಅವರು ಎಷ್ಟು ಕೆಲಸ ಮಾಡಿದ್ದಾರೆ, ಅವ್ರ ಕಾರ್ಯವೈಖರಿಗಳ ಬಗ್ಗೆ ಬೆನ್ನಿಂದೆ ಮಾತಾಡ್ತಾ ಇದ್ದಾರೆ. ಇವತ್ತು ನಾವು ಅವ್ರ ಬಗ್ಗೆ ವಿಶೇಷವಾಗಿ ನೇರವಾಗಿ ನಿಮಗೆ ತಿಳಿಸ್ಕೊಡ್ತೀವಿ. ಸರ್, ತಾವು ಕಾಣದ ಕೈಗಳಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಇಲ್ಲಿರೋದಕ್ಕೆ ವ್ಯವಸ್ಥೆ ಮಾಡಿ ನಂತರ ಹೋಗ್ಲಿಕ್ಕೂ ಕೂಡ ತಾವು ಸಾಕಷ್ಟು ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಅಂತಂತೇಳಿ ಸಾಕಷ್ಟು ಮಾಹಿತಿ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ಹತ್ರ ಯಾವುದೇ ಒಂದು ಶಕ್ತಿಪೀಠ ಆಗಲಿ ಶ್ರೀ ಕ್ಷೇತ್ರಕ್ಕಾಗಲಿ ಬರ್ತಕ್ಕಂಥವ್ರು ಮೊದಲಿಗೆ ನೊಂದವರು ಯಾರೂ ಕೂಡ, ಎಲ್ಲ ಸೌಖ್ಯವಾಗಿರೋರು ಯಾರೂ ಕೂಡ ದೇವತೆಗಳನ್ನ ನಿಂತ್ಕೊಳ್ಳಲ್ಲ. ಎಲ್ಲರೂ ಹಿರಿಯರೆಲ್ಲ ಹೇಳ್ದಂಗೆ ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಅಂತ ಹೇಳ್ತಾರೆ. ಅದೇ ರೀತಿ ಗಾದೆಯಂತೆ ಜನಗಳು ಕಷ್ಟ ಇದ್ದರೆ ಮಾತ್ರ ನಮ್ಮ ಹತ್ರಕ್ಕೆ ಬರೋದು, ತಾಯಿನ ನೆನ್ಕೊಳ್ಳೋದು. ಹಂಗಿರ್ಬೇಕಾದ್ರೆ ಎಲ್ಲ ನಮ್ಮ ಹತ್ರ ಬಂದಿರೋರೆಲ್ಲ ನೊಂದಿರೋರೆ. ನಾವು ನೊಂದು ಬಂದವ್ರನ್ನ ಮತ್ತೆ ನೋಯಿಸೋದು ಯಾವ ನ್ಯಾಯ? ತಾಯಿ ಆಶೀರ್ವಾದ ಬೇಕು ಅಂತ ಅವ್ರು ನಮ್ಮ ಹತ್ರ ಬರ್ತಾರೆ. ನಾವು ತಾಯಿಗೂ ಅವ್ರಿಗೂ ಮಧ್ಯದಲ್ಲಿ ನಿಂತು, ಯಾಕೆಂದರೆ ಅವರು ನೇರವಾಗಿ ಹೋಗಿ ತಾಯಿನ ಮಾತಾಡಿಸ್ಲಿಕ್ಕಾಗಲ್ಲ. ನಾವು ಅವ್ರ ಮಧ್ಯೆ ನಿಂತು ಅವ್ರ ಬೇಡಿಕೆನ ನಾವು ತಾಯಿ ಹತ್ರ ತೊಗೊಂಡೋಗಿ ತಾಯಿ ಹತ್ರ ಇಟ್ಟು, ತಾಯಿ ಇಂಥ ಕಷ್ಟದಿಂದ ಬಂದಿದ್ದಾರೆ ತಾಯಿ, ಅವ್ರಿಗೆ
ಯಾವುದೇ ರೀತಿ ತೊಂದರೆ ಆಗದಂತೆ ಕಷ್ಟನ ನಿವಾರಣೆ ಮಾಡಿಕೊಡು ಅಂತ ಕೇಳ್ತೀವಿ. ತಾಯಿ ಮಹಾಕಾಳಿ, ನಾನು ಮುಂಚೆ ತಿಳಿಸಿದಂತೆ ದಶಮಹಾವಿದ್ಯೆ, ಇಲ್ಲಿ ನಾನು ಸ್ಥಾಪನೆ ಮಾಡ್ತಾ ಇರೋದು ದಶಮಹಾವಿದ್ಯೆನ. ಕಾಳಿ, ವಾರಾಹಿ, ಧೂಮ್ರಾವತಿ, ಮಾತಂಗಿ, ರಾಜಮಾತಂಗಿ, ಚಿನ್ನಮಸ್ತ, 10 ದೇವಿಯರು ಬರ್ತಾರೆ ಇನ್ನು ಮುಂದೆ. ಅದರಲ್ಲಿ ಪ್ರಮುಖವಾಗಿ ಮಹಾಕಾಳಿ. ಆದರೆ ನನ್ನ ಪೂರ್ವಿಕರ ಕಾಲದಿಂದ ನಾವು ಪೂಜಿಸ್ಕೊಂಡು ಬಂದಿರತಕ್ಕಂಥ ಚೌಡೇಶ್ವರಿ. ಆ ತಾಯಿನ ಬೇಡಿದ್ದನ್ನ ಏನು ಬೇಕಾದರೂ ಹೊರ ಕೊಡುವಂಥ ಶಕ್ತಿ ಆ ತಾಯಿಗಿದೆ. ಇವತ್ತಿನಿಂದ ಅಲ್ಲ, 3 ತಲೆಮಾರಿಂದ ನಡೆಸ್ಕೊಂಬಂದಿದ್ದೀವಿ. ಆ ತಾಯಿ 3 ತಲೆಮಾರಿಂದ ನಮ್ಮ ಮನೆಯಲ್ಲಿದ್ದಾಳೆ. ಅವಳನ್ನ ಬೇಡಿದ ವರ ಏನಿದ್ರು ಕೊಡ್ತಾಳೆ. ಜನ ದೂರದಿಂದ ಬರ್ತಾರೆ, ಗುಲ್ಬರ್ಗ, ರಾಯಚೂರು, ಸಿಂಧನೂರು, ಬಾಗಲಕೋಟೆ, ತುಂಬ ದೂರದಿಂದ ಬರ್ತಾರೆ. ಬೆಂಗಳೂರಿನಿಂದ ಪ್ರತಿಯೊಂದು ಜಿಲ್ಲೆ ತಾಲೂಕಿನಿಂದನೂ ಕೂಡ ಜನ ಬರ್ತಾರೆ. ಹಂಗೆ ಬರಬೇಕಾದ್ರೆ ನಾವು ಆ ಜನಗಳಿಗೆ ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನ ಒದಗಿಸ್ಬೇಕು. ಹೆಚ್ಚಿನದಾಗಿ ಕೆಲವು ಹೆಣ್ಮಕ್ಳುಗಳು ಬಂದಿರ್ತಾರೆ, ಇಲ್ಲಿಂದ ಹೋಗೋಕ್ಕೆ ವಾಹನದಲ್ಲಿ ತೊಂದರೆ ಆಗ್ಬೋದು. ಹೋಗೋ ಸಮಯದಲ್ಲಿ ಎಷ್ಟೋ ಜನ ಬಸ್ ಚಾರ್ಜ್ ಇಲ್ಲದೆ ಬರ್ತಾರೆ. ಬಸ್ ಚಾರ್ಜ್ ಇಲ್ಲದೆ ಬಂದು ನೊಂದು ಕೂತವ್ರನ್ನ ನಾವು ಮುಖ ನೋಡಿದ್ರೆ ಗೊತ್ತಾಗುತ್ತೆ ಈ ತಾಯಿ ನೋವೇನಿದೆ, ಕಷ್ಟ ಏನಿದೆ ಅಂತ. ಅಂಥವ್ರಿಗೆ ಸಹಾಯ ತಾಯಿ ಮಾಡ್ತಾಳೆ, ನಾನಲ್ಲ. ಅದು ನಾನು ಅಂತ ಹೇಳ್ಕೋಬಾರ್ದು. ಆ ತಾಯಿ ಮಾಡಿಸ್ತಾಳೆ, ಆ ತಾಯಿ ನಿಂತು ಮಾಡಿಕೊಡ್ತಾಳೆ. ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರಕ್ಕೆ ವೀಕ್ಷಕರೇ ಏನು ಅಂತಂದರೆ ವಿಶೇಷ, ಸುಮಾರು ನಾನು ನೋಡ್ದಂಗೆ ಬೆಳಗ್ಗೆಯಿಂದ ಸಾಕಷ್ಟು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ದೂರದವರೇ ಬಂದು ಪಾಪ ಅವರು ಈ ಒಂದು ಕ್ಷೇತ್ರಕ್ಕೆ ಒಂದು ಒಳ್ಳೆ ನಾವು ಕೂಡ ಒಂದು ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಮನೋಭಾವನೆ ಇಟ್ಕೊಂಡು ಎಷ್ಟೋ ದೂರದಿಂದ ಬಂದು ಇಲ್ಲಿ ಆಲ್ಟ್ ಆಗಿ ನೈಟ್ ಎಲ್ಲ ಪಾಪ ಇಲ್ಲೇ ಚಳಿ ಅನ್ನೋದನ್ನು ನೋಡದೆ, ಇಲ್ಲ ನಾವು ಈ ಕ್ಷೇತ್ರದಲ್ಲಿ ಮಲಗಿದ್ರೆ ನಮಗೊಂದು ನೆಮ್ಮದಿ ಸಿಗುತ್ತೆ ಅಂತಕ್ಕಂಥ ಒಂದು ಭರವಸೆ ಇಟ್ಕೊಂಡು ಇಲ್ಲಿ ಬಂದು ಮಲಗಿ ಇವತ್ತು ಕಾರ್ಯಕ್ರಮ ಮುಗಿಸ್ಕೊಂಡು ಅವರು ಇಲ್ಲಿಂದ ಹೊರಟಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಮ್ಮ ಗುರುಗಳು ಇಷ್ಟೊತ್ತವರೆಗೂ ಏನು ಹೇಳಿದ್ರು, ಸಾಕಷ್ಟು ಶಕ್ತಿ ಈ ಸನ್ನಿಧಿಯಲ್ಲಿ ಇದೆ ಅಂತಂತೇಳಿ ಈ ಹಿಂದೆ 3 ತಲೆಮಾರುಗಳಿಂದ ನಾವು ಮಾಡ್ಕೊಂಡು ಬರ್ತಾ ಇದೀವಿ ಅಂತಂತೇಳಿ ಮಾಹಿತಿ ಕೊಟ್ಟರು. ಅದೇ ರೀತಿ ಮುಂದಿನ ದಿನಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗಲಿ ಅಂತಲೂ ಕೂಡ ಆಗಲೇ ಏನು ಈ ಗ್ರಾಮದ ಅಕ್ಕಪಕ್ಕದ ಜನತೆ ಬಂದಿರತಕ್ಕಂಥ ಭಕ್ತಾದಿಗಳು ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು. ಅದೇ ಒಂದು ವಿಚಾರ ಇಟ್ಕೊಂಡು ಇವಾಗ ಇನ್ನೊಂದು ವಿಚಾರ ಕೇಳಬೇಕು ಅಂತಂದ್ರೆ ನಮ್ಮ ಗುರುಗಳ ಹತ್ರ ಕಾಲಭೈರವೇಶ್ವರ ಅಂತಕ್ಕಂಥ ಒಂದು ಈ ಒಂದು ಏನು ಒಂದು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಾಲಭೈರವೇಶ್ವರನ ವಿಗ್ರಹನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಗುದ್ಲಿ ಪೂಜೆ ನೆರವೇರಿಸಿ ಗುರುಗಳು ಹೊರಟಿರ್ತಕ್ಕಂಥದ್ದು. ಕೇಳ್ತಾ ಹೋಗೋಣ, ಕಾಲಭೈರವೇಶ್ವರನ ಇವರು ಇನ್ನ ಎಷ್ಟು ದಿನಗಳ ಕಾಲ ತಗೊಳ್ತಾರೆ ಮಾಡ್ತಾರೆ ಅಂತಕ್ಕಂಥ ಒಂದು ಮಾಹಿತಿನ ಗುರುಗಳ ಬಾಯಲ್ಲಿ ಕೇಳ್ತಾ ಹೋಗೋಣ. ಸರ್, ಇವಾಗ ಕಾಲಭೈರವೇಶ್ವರನ ಒಂದು ಏನು ಈಗ ಗುದ್ಲಿ ಪೂಜೆ ನೆರವೇರಿಸಿದಿರಿ, ಎಷ್ಟು ದಿನಗಳ ಕಾಲ ಅದು ಕೆಲಸ ನಡೀಲಿಕ್ಕೆ ಸಾಧ್ಯ? ಮೊದಲಿಗೆ ನಾನು ದಶಮಹಾವಿದ್ಯೆ ಮಾತ್ರ ಸ್ಥಾಪನೆ ಮಾಡಬೇಕಂತ ಕ್ಷೇತ್ರಕ್ಕೆ ಬಂದಿದ್ದು. ಈ ಕ್ಷೇತ್ರಕ್ಕೆ ಬಂದು ಕೂತ ನಂತರ ಏನಿದು ಮುಂದಗಡೆ ಇದೆ ಜಯಮಂಗ್ಲಿ ನದಿ ತಡದಲ್ಲಿ ಕೂತು ಒಂದು ದಿನ ತಾಯಿನ ಸಂಕಲ್ಪ ಮಾಡೋ ಸಮಯದಲ್ಲಿ ಮುಂದೆ ಯಾರೋ ಹಿಂಗೆ ಎದುರಾಗಿ ನಡ್ಕೊಂಡು ಹೋದಂಗಾಯ್ತು. ಆನಂತರ ನಾನು ಬಂದು ಎದುರು ಕೂತ ನಂತರ ತಾಯಿ, ಇಲ್ಲಪ್ಪ ಇಲ್ಲಿ ಒಬ್ಬ ಕ್ಷೇತ್ರ ಪಾಲಕನ್ನ ಸ್ಥಾಪನೆ ಮಾಡಿ ನೀನು ಅಂತೇಳಿ ಅಪ್ಪಣೆ ಕೊಟ್ಟರು. ಅಪ್ಪಣೆ ಕೊಟ್ಟ ನಂತರ ಅವತ್ತು ರಾತ್ರಿ, ಇಲ್ಲ ತಾಯಿ ನನಗೆ ಸ್ವಪ್ನದಲ್ಲಿ ಬಂದು ನೀನು ತಿಳಿಸು ಯಾರನ್ನ ಮಾಡಬೇಕು, ಏನು ಮಾಡಬೇಕು, ಹೆಂಗೆ ಮಾಡಬೇಕಂತ, ಆನಂತರ ನಾನು ಮಾಡ್ತೀನಿ ಅಂತ ಹೇಳಿದಂಥ ಸಮಯದಲ್ಲಿ ತಾಯಿ, ನಾನು ಹಿಂದೆ ತುಂಬ ಮೀಡಿಯಾಗಳಲ್ಲೆಲ್ಲ ಹೇಳಿದ್ದೀನಿ, ಬೆಳಗಿನ ಜಾವ ಬಂದು ಏನು ನಂಗೆ ವಾಗ್ದಾನ ಕೊಡ್ತಾರೆ ಅದೇ ರೀತಿಯಾಗಿ ಬಂದು ವಾಗ್ದಾನ ಕೊಟ್ಟ ನಂತರ ಮೊನ್ನೆ ಯುಗಾದಿ ಅಮಾವಾಸ್ಯೆ ದಿವಸ ಬಂದು ವಾಗ್ದಾನ ಕೊಟ್ಟರು. ಇಲ್ಲಪ್ಪ ನೀನು ಕಾಲಭೈರವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡು, ನಾನು ಹಿಂದೆ ಇರ್ತೀನಿ, ಅಯ್ಯಪ್ಪ ಮುಂದೆ ಇರ್ತಾನೆ, ಬೇಡ ಬಂದು ಎಲ್ಲ ಭಕ್ತರ ಕಷ್ಟನ ನಿವಾರಿಸ್ಕೊಂಡು ಅವ್ರಿಗೆ ಅಭಿವೃದ್ಧಿ ಕೊಟ್ಕೊಂಡು ಕಾಯ್ಕೊಂಡು ಹೋಗ್ತೀವಿ ಅಂತ ವಾಗ್ದಾನ ಕೊಟ್ಟರು. ಅಂತೆ ನಾನು ಇದ್ರ ಬಗ್ಗೆ ಯಾರನ್ನಾದರೂ ತಿಳಿದಂಥವ್ರನ್ನ ಅದ್ರ ಬಗ್ಗೆ ಮಾಹಿತಿ ತಗೋಬೇಕು ಅಂತೇಳಿ ಏನು ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನದ ಪೀಠಾಧ್ಯಕ್ಷರಾದಂಥ ಪ್ರಕಾಶಾನಂದ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿ, ಸ್ವಾಮಿ ನನಗೆ ಈ ಥರ ಹಿಂಗೆ ತಾಯಿ ಅಪ್ಪಣೆ ಆಗಿದೆ, ನೀವು ಇದ್ರ ಬಗ್ಗೆ ನನಗೆ ಮಾಹಿತಿ ಕೊಡಬೇಕು, ನೀವು ಮುಂದಿಂತು ಈ ಕಾರ್ಯನ ನಡೆಸ್ಕೊಡ್ಬೇಕು ಅಂತ ಕೇಳಿದಂಥ ಸಮಯದಲ್ಲಿ ಗುರುಗಳವರು ಹಿರಿಯರು ಒಂದೇ ಮನಸ್ಸಿನಿಂದ, ನಾನು ಬರ್ತೀನಪ್ಪ, ನಾನು ನಿನ್ನ ಜೊತೆಯಲ್ಲಿ ಇರ್ತೀನಿ, ತಾಯಿ ಸೇವೆ ಮಾಡೋಣ, ಈಗ ನೀನು ಕಾಲಭೈರವನ್ನ ಸ್ಥಾಪನೆ ಮಾಡಬೇಕಂತ ಬಂದಿದ್ಯಾ, ಖಂಡಿತ ಮಾಡು ಅಂಥೇಳಿ ಅವರು ಮಾರ್ಗದರ್ಶನ ತೋರಿದಂತೆ ನಾನಿವತ್ತಿಲ್ಲಿ 48 ಅಡಿಗಳ ಕಾಲಭೈರವನ್ನ ಪ್ರತಿಷ್ಠಾಪನೆ ಮಾಡಬೇಕು ಅಂತೇಳಿ ಅವ್ರ ಕೈಯಿಂದನೇ ಗುದ್ದಲಿ ಪೂಜೆಯನ್ನು ಮಾಡಿಸಿದ್ದೀನಿ.
ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, 48 ಏನು ಈ ಕಾಲಭೈರವೇಶ್ವರ ಒಂದು ವಿಗ್ರಹನ ಸ್ಥಾಪನೆ ಮಾಡಬೇಕು ಅಂತಂತೇಳಿ ಇವತ್ತು ಹಿರಿಯ ಗುರುಗಳು ಪ್ರಕಾಶನಾಥ ಸ್ವಾಮಿ ಗುರುಗಳು ಸಹ ಬಂದು ಇಲ್ಲಿ ಗುದ್ಲಿ ಪೂಜೆ ನೆರವೇರಿಸಿದ್ದಾರೆ. ಭಾಳಷ್ಟು ನನಗೆ ಸ್ವಪ್ನದಲ್ಲಿ ಬಂದು ಸರ್ ನಾನು ಕೂಡ ಈ ಜಯಮಂಗಲಿ ನದಿಲಿ ಕೂತ್ಕೊತೀನಿ, ಆ ಸಂದರ್ಭದಲ್ಲಿ ನನಗೆ ಒಂದು ನನ್ನ ಕಣ್ಣೆದುರುಗಡೆ ಏನೋ ಒಂದು ಪಾಸ್ ಆದಂಗೆ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಏನು ಅಂತ ಯೋಚನೆ ಮಾಡಿದಾಗ ತಾಯಿ ನನಗೆ ಕನಸಿನಲ್ಲಿ ಬಂದು ಈ ರೀತಿ ಒಂದು ಕಾಲಭೈರವನ್ನ ನೀನು ಪ್ರತಿಷ್ಠಾಪನೆ ಮಾಡು, ಇಲ್ಲಿ ಇರ್ತಕ್ಕಂಥ ಒಂದು ಕಾವಲುಗಾರನ ನೀನು ನೇಮಕ ಮಾಡಲೇಬೇಕು ಅಂತ ಹೇಳಿದಾಗ ಅದನ್ನು ನಾನು ಹಿರಿಯ ಗುರುಗಳು ಗಮನಕ್ಕೆ ತಂದು ನಾನು ಮಾಡಿರ್ತಕ್ಕಂಥದ್ದು ಅಂತಾರೆ. ಯಾಕೆಂತಂದರೆ ಇವತ್ತಿನ ದಿನಗಳಲ್ಲಿ ಬಡವನ ಕೂಗು ಭಗವಂತನಿಗೆ ಬೇಗ ಕೇಳಿಸುತ್ತೆ ಅಂತೇಳಿ ಗಾದೆ ಇದೆ, ಕರೆಕ್ಟಾ ಸರ್? ಬಡವನ ಕೂಗು ಭಗವಂತನಿಗೆ ಬೇಗ ಕೇಳಿಸುತ್ತೆ, ತಾನೊಂದು ಬಗೆದರೆ ದೈವ ಒಂದು ಬಗೆದಂತೆ ಅಂತ ಗಾದೆ ಇದೆ. ನಾವೇನು ಒಳ್ಳೇದು ಮಾಡ್ತೀವೋ ಅದು ನಮ್ಮ ಹಿಂದೆ ಸದಾ ಇರುತ್ತೆ, ಏನು ಕೆಟ್ಟದ್ದು ಮಾಡ್ತೀವೋ ಅದು ಇವತ್ತಿನ ಕಾಲದಲ್ಲಿ ಇಲ್ಲ. ಬಟ್ ಆದರೆ ಇಲ್ಲಿ ಎಲ್ಲವೂ ಇದೆ. ತಾಯಿ ಏನು ಕ್ಷೇತ್ರದಲ್ಲಿ ರಕ್ತ ಚೌಡೇಶ್ವರಿ ಅಂತಕ್ಕಂಥ ಈ ತಾಯಿ ನೆಲೆಸಿದ್ದಾರೆ. ಅವ್ರು ಇವತ್ತಿಗೂ ಕೂಡ ಸಾಕಷ್ಟು ಈ ಜಾಗದಲ್ಲಿ ಅದ್ಭುತವಾದಂಥ ಶಕ್ತಿನೇ ಇದೆ ಅಂತಂತೇಳಿ ಈ ನಾಗಸಾಧುಗಳು ಕೂಡ ನಿನ್ನೆ ಒಂದು ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಒಳ್ಳೆ ಜಾಗ ಆಯ್ಕೆ ಮಾಡಿದ್ದಾರೆ ಗುರುಗಳು ಅಂತಂತೇಳಿ. ಸರ್, ಇವಾಗ ನಂತರ ನಮ್ಮ ಏನೀಗ ಈ ಅಘೋರಿಗಳು ನಾಗಸಾಧುಗಳು ಇನ್ನೂ ಎಷ್ಟು ದಿನಗಳ ಕಾಲ ಇಲ್ಲಿ ಇರ್ತಾರೆ ಸರ್? ಸರ್, ನಾನು ಹಿಂದೆ ತಿಳಿಸಿದಂತೆ ಮಾರ್ಚ್ 29ನೇ ತಾರೀಕು ಭಾನುವಾರ ಅವರು ಕ್ಷೇತ್ರಕ್ಕೆ ಆಗಮನ ಆಯಿತು. ಏಪ್ರಿಲ್ 2ನೇ ತಾರೀಕು ಹುಣ್ಣಿಮೆಯಂದು ಹನುಮ ಜಯಂತಿ, ಮಾಸ ಹನುಮ ಜಯಂತಿಯಂದು ಅವ್ರ ಕೈಯಿಂದ ಯಜ್ಞ ಯಾಗಾದಿಗಳು ಪೂರ್ಣಗೊಂಡಿದೆ. 5 ದಿನಗಳ ಕಾಲ ಅವರಿಲ್ಲಿ ವಾಸ್ತವ್ಯ ಹೂಡಿದ್ರು. ನಾಳೆ ಬೆಳಿಗ್ಗೆ ಶುಕ್ರವಾರದ ದಿವಸ ಏನು 3ನೇ ತಾರೀಕು ಬೆಳಿಗ್ಗೆ ಕ್ಷೇತ್ರದಿಂದ ಅವರು ಹೊರ ನಡೆದು ಮುಂದಿನ ಅವ್ರ ಕಾರ್ಯದ ಪ್ರಕಾರ ಮುಂದುವೋಗ್ತಾರೆ. ಕೇಳಿಸ್ಕೊಂಡ್ರಲ್ಲ ವೀಕ್ಷಕರೇ, ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ರಾತ್ರಿ ಕೂಡ ಹೋಮ ಹವನ ಸಾಕಷ್ಟು ನಡೆದಿರ್ತಕ್ಕಂಥದ್ದು. ವಿಶೇಷವಾಗಿ ಬೆಳಗ್ಗೆನೂ ಕೂಡ ನಮ್ಮ ಪ್ರಕಾಶನಾಥ್ ಗುರೂಜಿ ಇಲ್ಲಿಗೆ ಈ ಒಂದು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರು ಕೂಡ ಇಲ್ಲಿನ ಒಂದು ಕಾರ್ಯವೈಖರಿಗಳಿಗೆ ಬಂದು ಸಾಥ್ ಕೊಟ್ಟು ನಮ್ಮ ಗುರುಗಳಿಗೆ ಸಾಥ್ ಕೊಟ್ಟು ನಿಂತು ಅವರು ಕೂಡ ಈ ಕ್ಷೇತ್ರ ಅಭಿವೃದ್ಧಿ ಆಗಲಿ, ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೀಲಿ ಅಂತಂತೇಳಿ ಆಶೀರ್ವಾದ ಮಾಡೋಗಿದ್ದಾರೆ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸಂಪೂರ್ಣ ನ್ಯೂಸ್. ನರಸಿಂಹರಾಜು, ತುಮಕೂರು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.